ರಾಮ ಮಂದಿರದ ಉದ್ಘಾಟನೆ ಆದಾಗ ನಮ್ಮ ದೇಶದಲ್ಲಿ ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ರಾಷ್ಟ್ರಪತಿ. ಇವರು ಸೋಮನಾಥ್ ಸೆ ಅಯೋಧ್ಯೆ ತಕ್ ಅಂತ ಹೇಳಿ ಮೆರವಣಿಗೆ ಹೋದ್ರಲ್ಲ, ಆ ಸೋಮನಾಥ ಮಂದಿರವನ್ನು ಉದ್ಘಾಟನೆ ಮಾಡಿದ್ದು ಅವತ್ತಿನ ರಾಷ್ಟ್ರಪತಿ ಆದಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಆದರೆ ನರೇಂದ್ರ ಮೋದಿ ಕಾಲದಲ್ಲಿ ಮಹಿಳೆಗೆ ಕೊಟ್ಟ ಗೌರವ ಇದು. ಅವತ್ತು ಯಾವ ಸೀತಾಪತಿ ರಾಮನ ವಿಗ್ರಹವನ್ನ, ಬಾಲರಾಮನ ವಿಗ್ರಹದ ಪ್ರತಿಷ್ಠಾಪನೆಯ ಕ್ರೆಡಿಟ್ ನಮ್ಮ ದೇಶದ ರಾಷ್ಟ್ರಪತಿ ಆದಂತ ದ್ರೌಪದಿ ಮುರ್ಮು ಅವರಿಗೆ ಹೋಗದ ರೀತಿಯಲ್ಲಿ ಇವರೇ ಏಕಮೇವ ಅದ್ವಿತೀಯ ಅನ್ನೋ ರೀತಿಯಲ್ಲಿ ಉದ್ಘಾಟನೆ ಮಾಡೋದು ಇವರೇ, ಪೂಜೆ ಕೂರೋದು ಇವರೇ, ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಧ್ವಜಾರೋಹಣ ಮಾಡೋದು ಇವರೇ, ಅದಾದ್ಮೇಲೆ ಟ್ರಸ್ಟ್ ಕಮಿಟಿಯನ್ನು ನೇಮಕ ಮಾಡೋದು ಇವರೇ, ಟ್ರಸ್ಟಿಗಳಲ್ಲಿ ಯಾರ್ಯಾರು ಇರಬೇಕು ಅಂತ ನಿರ್ಧಾರ ಮಾಡೋದು ಇವರೇ. ವಿಶೇಷ ಏನಂದ್ರೆ PM ಕೇರ್ಸ್ ನಿಧಿ ಹೇಗೆ ಜನರ ಮಾಹಿತಿ ಹಕ್ಕಿನಿಂದ ಹೊರಗೊಳಿಸಿದ್ರೋ ಅದೇ ರೀತಿಯಾಗಿ ರಾಮ ಮಂದಿರದ ಟ್ರಸ್ಟಿನ ವ್ಯವಹಾರಗಳನ್ನು ಸಹಿತ ಮಾಹಿತಿ ಹಕ್ಕು ಕಾಯ್ದೆಯಿಂದ ವಿನಾಯಿತಿ ಕೊಡಿಸಿದ ಕೀರ್ತಿಯೂ ಇದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ. ಈಗ ಅನುಮಾನ ಬಂದಿದೆ ಯಾಕೆ ವಿನಾಯಿತಿ ಕೊಡಿಸಿದ್ರು ಅಂತ. ಶಿವಣ್ಣವರೇ, ರಾಮ ಮಂದಿರ ಟ್ರಸ್ಟ್ ಇವತ್ತು ಬೆಳಿಗ್ಗೆ ನೋಡಿದೆ, ಅವರು ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿ ಹೇಳಿದ್ದಾರೆ ನಮಗೂ ಇವರಿಗೂ ಸಂಬಂಧ ಇಲ್ಲ ಅಂತ. ಅದಕ್ಕೆ RSS ನೋಂದಣಿ ಆಗೋದಿಲ್ಲ. ಗಾಂಧಿಯನ್ನ ನಾಥೂರಾಮ ಕೊಂದ್ರೆ ನಮಗೂ ನಾಥೂರಾಮ್ ಗೋಡ್ಸೆಗೂ ಸಂಬಂಧ ಇಲ್ಲ ಅಂತ ಇದೇ ರೀತಿ RSSನವ್ರು ಹೇಳಿದ್ದು. ಇವತ್ತು ರಾಮ ಮಂದಿರದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಚಂಪತ್ ರಾಯಿಂದ ಹಿಡಿದು ಕರ್ನಾಟಕದ ಒಬ್ಬ ವ್ಯಕ್ತಿ ಇದ್ದಾರೆ, ಯಾರೋ ಗೋಪಾಲ್ ಅಂತ ಟ್ರಸ್ಟ್ನಲ್ಲಿ, ಅವರೆಲ್ಲರವರೆಗೂ ಸಹಿತ ಅವರು RSS ಮತ್ತು BJP ಪ್ರತಿನಿಧಿಗಳು ಅಂತೇಳಿ ನಾವು ಘಂಟಾಘೋಷವಾಗಿ ಧೈರ್ಯದಿಂದ ಹೇಳಬೇಕು. ಇವರೆಲ್ಲರೂ ಲೂಟಿಕೋರರು. ಈಗ ಇವತ್ತು ಹೇಳಿದ್ದಾರೆ ಚಂಪತ್ ರಾಯಿಂದ ನಾವು ಅಂತರವನ್ನು ಕಾಪಾಡ್ಕೋತೇವೆ. ಯಾಕೆ ಕಾಪಾಡ್ಕೋತಾರೆ? ಚಂಪತ್ ರಾಯ್ ಲೂಟಿಕೋರ ಅಂತ ಗೊತ್ತಾಗ್ಬಿಟ್ಟಿದೆ. ಚಂಪತ್ ರಾಯ್ನ ಮೆಂಬರ್ ಆಗಿರ್ತಕ್ಕಂಥ ಒಂದು ಸೆಕ್ಯೂರಿಟಿ ಏಜೆನ್ಸ್, ಬಿಹಾರದ BJPಯ ಸಂಸದ ಪ್ರಾರಂಭ ಮಾಡಿರ್ತಕ್ಕಂಥ ಸೆಕ್ಯೂರಿಟಿ ಏಜೆನ್ಸ್, ಅವರು 400 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡ್ತಾರೆ. 400 ಜನ ಸಿಬ್ಬಂದಿಗಳಿಗೆ ರಾಮ ಮಂದಿರ ಟ್ರಸ್ಟ್ ಇಂದ 12 ಕೋಟಿ ವರ್ಷ ಸೆಕ್ಯೂರಿಟಿಗಾಗಿ ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ಚಂಪತ್ ರಾಯ್ ಲೂಟಿ ಮಾಡಿದ್ದಾರೆ ಅಂತ ಇವರೆಲ್ಲರಿಗೂ ಗೊತ್ತಿದ್ದಾರೆ. ಇದೇ ಚಂಪತ್ ರಾಯ್ ಅವರು ಪ್ರಧಾನಮಂತ್ರಿಗಳಿಗೆ ಅಂತ ಕ್ರೆಡಿಟ್ ಕೊಟ್ಟಿದ್ರು ಅಂದ್ರೆ ಎಲ್ಲ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿ. ಪ್ರಧಾನಮಂತ್ರಿ ಓ ಮನುಷ್ಯ ಮಾತ್ರ ಹೀ ಹೇ, ಓ ಭಗವಾನ್ ಹೇ, ಚಂಪತ್ ರಾಯ್ ಹೇಳಿದ್ದು. ಅಯ್ಯೋ ದೇವ್ರೆ, ಈ ಭಗವಾನ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಈ ಲೂಟಿ ಆಗಿದ್ ಮಾತ್ರ ಗೊತ್ತಾಗಿಲ್ಲ. ಸಂಗ್ರಹಿಸಿದ ಮೊತ್ತ 3,000 ಕೋಟಿ. ಇವತ್ತು ದೂರುದಾರರು ಹೇಳ್ತಾ ಇದ್ದಾರೆ SIT ಹಿಡಿತಾ ಇರುವುದು ಮರಿ ಇಲಿಗಳನ್ನೇ ಹೊರತು ಹೆಗ್ಗಣಗಳನ್ನ ತಿಂದ ಹುಲಿಗಳನ್ನ ಹಿಡಿತಾ ಇಲ್ಲ. ಮಹಾನರಿಗಳು ಇನ್ನೂ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇವರು ಲೂಟಿ ಮಾಡಿದ ಮೊತ್ತ 2,000 ಕೋಟಿ ರೂಪಾಯಿ. ನಮ್ಮ AICC ಉಸ್ತುವಾರಿ ಹೇಳಿದ್ರು ದಯವಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಯಾರು ಡಿಫಾಮೇಶನ್ ಆಗ್ತಾನೆ ಅಂತ ಎದುರೋದು ಬೇಡ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಪ್ರಚಾರ ಸಮಿತಿ 2 ಸಬ್ಜೆಕ್ಟ್ಗಳನ್ನು ಇಟ್ಟುಕೊಂಡು ಪ್ರೆಸ್ ಮೀಟ್ ಅನ್ನು ಮಾಡಲೇಬೇಕು. ಅದೇನಂದ್ರೆ ರಾಮನ ಹುಂಡಿ ಹಣವನ್ನ ಕದ್ದವರು ನಮ್ಮನ್ನ ಓಟನ್ನು ಕದಿಯಲು ನಿಶ್ಚಯ ಮಾಡುತ್ತಾರೆ. ಕರೆಕ್ಟ್ ಅಲ್ರಿ? ರಾಮನ ಹುಂಡಿ ಹಣವನ್ನ ಕದ್ದವರು ನಮ್ಮ ಓಟು ಕದಿಯಲು ತೀರ್ಮಾನ ಮಾಡುತ್ತಾರೆ. ನಾವೊಂದು ಕರಪತ್ರವನ್ನ ನಮ್ಮ ಅನಿಲ್ ಹೊಸಕೊಪ್ಪ, ನಮ್ಮ ವಿನಯ್ ಕುಮಾರ್ ಸೊರ್ಕೆ ಅವರು, ಕಿಮ್ಮನೆ ಅವರು ಗೌರವಾಧ್ಯಕ್ಷ ಆಗ್ತಿರೋ ಮಲೆನಾಡು ಕರಾವಳಿ ಜನಪರ ಕೊಟ್ಟಿದ್ದೀವಿ, ಕರಪತ್ರ ಕೊಟ್ಟಿದ್ದೀವಿ. ನಮ್ಮ ದೇವನೂರ ಮಹಾದೇವ್ ಬರೆದಿರ್ತಕ್ಕಂಥ ಕರಪತ್ರ, ಅದು SIR ರಿಲೇಟೆಡ್ ಆಗಿದೆ. ಅದರಲ್ಲಿ ದೇವನೂರು ಮಹಾದೇವ ಹೇಳಿದ್ದಾರೆ ಅದೇನಂದ್ರೆ ಈ ಮತದಲ್ಲಿ ಜಾತಿ ಮತ ಧರ್ಮವಾದ ಎಲ್ಲ ಸಂಗತಿಗಳನ್ನು ಬಿಟ್ಟು ಮತ ಕಳ್ಕೊಳ್ತಕ್ಕಂಥ ಸಂಖ್ಯೆ ಯಾರದು ಅಂದ್ರೆ ಮದುವೆಯಾಗಿ ಮತ್ತೊಂದು ಊರಿಗೆ ಹೋಗ್ಬೋದಾದ ಹೆಣ್ಮಕ್ಳದ್ದು. ಆದ್ರೆ ನಮ್ಮ ಊರಿನ ಸೊಸೆಯಂದಿರ ಗೌರವವನ್ನ ಮತ್ತು ಮತವನ್ನ ಕಾಪಾಡ್ತೇವೆ ಅನ್ನೋ ಸಂಕಲ್ಪವನ್ನ ನಾವು ಕಾಂಗ್ರೆಸ್ ಪಕ್ಷದವರು ಮಾಡಬೇಕಾಗಿದೆ. ಹಾಗಾಗಿ ಇಲ್ಲಿ ಕೆಲವರು ಹೇಳ್ತಿದ್ದಾರೆ ಡೊನೇಷನ್ ಅಂತ. ಇಟ್ ಇಸ್ ನಾಟ್ ಡೊನೇಷನ್ ಜೆಡಿ ನಾಯಕರೇ, ಅದು ಕಾಣಿಕೆ, ಅದು ನಮ್ಮ ಶ್ರದ್ಧೆ. ಸಿಂಧಿ ಸಮಿತಿಯವರು ಹೇಳ್ತಾರೆ ನಾವು 200 ಇಟ್ಟಿಗೆ ಮಾಡಿಕೊಟ್ಟಿದ್ವಿ ಅಂತ, ಬೆಳ್ಳಿದು. ಅಲ್ಲಾ ಶಿವನೇ, ಪಿಕ್ ಪಾಕೆಟ್ ಮಾಡಿ ಜಯಿಸ್ಕೊಳ್ಳೋದೇ ಕಷ್ಟ, ಬೆಳ್ಳಿ ಇಟ್ಟಿಗೆ ನುಂಗಿ ಜಯಿಸ್ಕತ್ತಿರಲ್ಲ. ನಿಮ್ಮ ಕೈಲಿ ಮಾತ್ರ ಸಾಧ್ಯ ಇದು, ನಿಮ್ಮ ಕೈಲಿ ಮಾತ್ರ ಸಾಧ್ಯ ಇದು. ಕರ್ನಾಟಕದ ಪ್ರಹ್ಲಾದ್ ಜೋಶಿ ಮತ್ತು CT ರವಿ ಹೇಳಿದ್ದಾರೆ ಕಾಣಿಕೆ ಕೊಟ್ಟವ್ರು ಮಾತ್ರ ಕೇಳಕ್ ಪ್ರಶ್ನೆ ಕೇಳೋಕ್ ಸಾಧ್ಯ, ನೀವ್ಯಾರು ಸಾಧ್ಯ ಇಲ್ಲ ಅಂತ. ಯಾರ್ದು ಕೈ ಎತ್ಸೋದಿಲ್ಲ. ರಾಮ ಮಂದಿರ ನಿರ್ಮಾಣ ಆದ್ರೆ ಅದು ರಾಮನ ಶ್ರದ್ಧೆ ಭಾಗ ನಿರ್ಮಾಣ ಆಗ್ಲಿ ಅಂತ ಹೇಳಿ
ದಾನ ಧರ್ಮವನ್ನು ಮಾಡಿದವರು ಮುಸ್ಲಿಂ ಸಮುದಾಯದವರು ಇದ್ದಾರೆ, ಎಲ್ಲ ಹಿಂದೂ ಸಮುದಾಯದವರು ಇದ್ದಾರೆ. ಕಾಣಿಕೆಯನ್ನು ಶ್ರದ್ಧಾ ಭಕ್ತಿಯಿಂದ ಸಮರ್ಪಿಸಿದ್ದಾರೆ. ನಮ್ಮೂರಿನ ರಾಮನು ಒಂದೇ, ಅಲ್ಲಿರುವ ಅಯೋಧ್ಯೆ ರಾಮನು ಒಂದೇ ಅಂತ ಹೇಳಿ ಕಾಣಿಕೆಯನ್ನು ಸಮರ್ಪಿಸಿದ್ದಾರೆ. ಈ ಸಿ ಟಿ ರವಿ ನನ್ನ ಅಂದಾಜು 1 ರೂಪಾಯಿ ಕೊಟ್ಟಿರಕ್ಕೆ ಸಾಧ್ಯ ಇಲ್ಲ.